ವೆಲ್ಕಮ್ ಟು MCRT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಟಾಪಿಕ್ನ ತೋರ್ಸಕ್ಕೆ ಅಂತ ಬಂದಿದ್ದೀನಿ. ದಟ್ ಈಸ್ ಕಾಲ್ಡ್ ಮಲ್ಟಿ ಕರೆನ್ಸಿ. ಡಿಫ್ರೆಂಟ್ ಕರೆನ್ಸಿ ಇದ್ರೆ ಹೆಂಗೆ ಅದನ್ನ ಒಂದು ಅಕೌಂಟಿಂಗ್ ಅಲ್ಲಿ ಯೂಸ್ ಮಾಡೋದು ಅಂತ. ಅಸ್ಯೂಮ್ ದಟ್ ನಾವು ಇವಾಗ ಇಂಡಿಯನ್ ರುಪೀಸ್ ಅಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾ ಇದೀವಿ. ಸಮ್ಟೈಮ್ಸ್ ಎಕ್ಸ್ಪೋರ್ಟ್ ಇನ್ವಾಯ್ಸಸ್ ಮಾಡಿದಾಗ ನಾವು US ಡಾಲರ್ಸ್ ಅಲ್ಲಿ ಅಥವಾ ಅರಬ್ ಡಾಲರ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಇನ್ವಾಯ್ಸಸ್ನ ಅಂದಾಗ ಹೆಂಗ್ ಮಾಡೋದು ಅಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನು ನಮ್ಮ ಬೇಸ್ ಕರೆನ್ಸಿ ಅಂತ ಹೇಳ್ತೀನಿ. ನಮ್ಮ ಇಂಡಿಯನ್ ರುಪೀಸ್ ಕರೆನ್ಸಿ ಎಲ್ಲಿರುತ್ತೆ, ನೀವು ಕಂಪ್ನಿ ಕ್ರಿಯೇಟ್ ಮಾಡುವಾಗಲೇ ಇಲ್ಲಿ ತಗೊಂಡಿರುತ್ತೆ ಬೇಸ್ ಕರೆನ್ಸಿ ಸಿಂಬಲ್ ರುಪೀಸ್ ಅಂತ ತಗೊಂಡು ಅದ್ರ ಫಾರ್ಮಲ್ ನೇಮ್ INR ಅಂತ ಏನಿರುತ್ತೆ ಇಂಡಿಯನ್ ರುಪೀಸ್, ಅದನ್ನ ಇಲ್ಲಿ ನಾವಿಲ್ಲಿ ಇಂಡಿಯಾ ಅಂತ ಹಾಕ್ತಿದಂಗೆ ಅದೇ ತಗೊಂಡ್ಬಿಟ್ಟಿರುತ್ತೆ. ಆಸ್ ಅ ಇಂಡಿಯನ್ ಅಕೌಂಟಿಂಗ್ ನಾವು ಫಾರಿನ್ ಎಕ್ಸ್ಪೋರ್ಟ್ ಮಾಡುವಾಗ ಫಾರಿನ್ ರೆಸ್ಪೆಕ್ಟಿವ್ ಕಂಟ್ರಿ ಕರೆನ್ಸಿಯಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದಾಗ ಕಂಟ್ರಿ ಕರೆನ್ಸಿ ಸಿಂಬಲ್ಸ್ ನಾವು ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಿರಬೇಕು. ಅದನ್ನು ಕ್ರಿಯೇಟ್ ಮಾಡೋದು ಹೆಂಗೆ, ಕ್ರಿಯೇಟ್ ಅಂತ ಹೋಗ್ತೀವಿ. ಇಲ್ಲಿ ನಿಮಗೆ ಕರೆನ್ಸಿ ಅಕೌಂಟಿಂಗ್ ಮಾಸ್ಟರ್ ಕೆಳಗಡೆ ಕರೆನ್ಸಿ ಅಂತ ನಿಮ್ಗೊಂದು ಬಟನ್ ಸಿಗುತ್ತೆ. ಕರೆನ್ಸಿ ಅಂತ ಹೋಗಬೇಕು. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡಿ ನಾನು ಇವಾಗ US ಡಾಲರ್ಸ್ ಕ್ರಿಯೇಟ್ ಮಾಡ್ತೀನಿ. ಡಾಲರ್ ಸಿಂಬಲ್ ಹಾಕ್ತೀರಾ. ಫಾರ್ಮಲ್ ನೇಮು US ಡಾಲರ್ಸ್ ಅಂತ ಬರೀರಿ. ನಂಬರ್ ಆಫ್ ಡೆಸಿಮಲ್ ಮಿಲಿಯನ್ಸ್. ಓಕೆ. ಇಲ್ಲಿ ವರ್ಡ್ ಪ್ರೆಸೆಂಟಿಂಗ್ ಅಮೌಂಟ್ ಆಫ್ಟರ್ ಡೆಸಿಮಲ್. ಇಂಡಿಯಾದಲ್ಲಿ ಆಫ್ಟರ್ ಡೆಸಿಮಲ್ ನಾವು ಪೈಸಾ ಅಂತ ಕರಿತೀವಿ, US ಡಾಲರ್ಲಿ ಸೆಂಟ್ಸ್ ಅಂತ ಕರೀತಾರೆ. ಸೊ ಆ ಥರ ನೀವು ಯಾವ ರೆಸ್ಪೆಕ್ಟಿವ್ ಕಂಟ್ರಿದು ನೀವು ಡಾಲರ್ಸ್ ಕರೆನ್ಸಿ ಕ್ರಿಯೇಟ್ ಮಾಡ್ತೀರಾ, ಆಫ್ಟರ್ ಡೆಸಿಮಲ್ ಅಲ್ಲಿ ಏನು ಕರೀತಾರೆ ಅದನ್ನ ನೀವು ಇಲ್ಲಿ ಬರಿಬೋದು. ಈಗ ಎಕ್ಸಾಂಪಲ್ 50.20 ಪೈಸಾ ಅಂತಿದ್ರೆ 50 ರೂಪೀಸ್ 20 ಪೈಸಾ 20 ಪೈಸಾ ಅಂತ ಏನು ಕರಿತೀವಿ ಅಲ್ಲಿ ಸೆಂಟ್ಸ್ ಅಂತ ಕರೀತಾರೆ. ಹಾಗಾಗಿ ನಾನು ಸೆಂಟ್ ಅಂತ ಹಾಕಿದ್ದೀನಿ. ಅಕ್ಸೆಪ್ಟ್. ದಟ್ಸ್ ಆಲ್. ಇಷ್ಟೇ ಕರೆನ್ಸಿ ಕ್ರಿಯೇಟ್ ಮಾಡೋದು. ಇಷ್ಟೇ, ವೆರಿ ಸ್ಮಾಲ್ ಅಂಡ್ ಈಸಿ. ಸೊ ಇದನ್ನ ಯೂಸ್ ಮಾಡೋದು ಹೆಂಗೆ, ಈಗ ನಾವು ಒಂದು ಇನ್ವಾಯ್ಸ್ ಜನರೇಟ್ ಮಾಡಿ ತೋರಿಸ್ತೀನಿ. ನಾನೊಂದು ಫಾರಿನ್ ಎಕ್ಸ್ಪೋರ್ಟ್ ಪಾರ್ಟಿ ಅಂತ ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹಾಕಿದ್ದೀನಿ. ನೀವು ಕಂಪ್ನಿ ಹೆಸರೇ ಹಾಕ್ಬೋದು. ಇಲ್ಲಿ ನೋಡಿ ಅವ್ರದ್ದು ಸ್ಟೇಟ್ ಕರೆಕ್ಟಾಗಿ ಹಾಕಿರ್ಬೇಕು, ಕಂಟ್ರಿ ಕರೆಕ್ಟಾಗಿ ಹಾಕಿರ್ಬೇಕು. ಯಾವ ಕಂಟ್ರಿ ಅವರು ಅಂತ ಸ್ಟೇಟ್ನ ನಾಟ್ ಅಪ್ಲಿಕಬಲ್ ಅಂತ ಕೊಟ್ಟು ನೀವು ಅವ್ರು ಯಾವ ಸ್ಟೇಟ್ ಬರ್ತಾರ ಕಂಟ್ರಿ ಬರ್ತಾರ ಆ ಕಂಟ್ರಿ ಹಾಕಿದ್ರೆ ಆಸ್ ಇಟ್ ಈಸ್ ನೀವು ಇನ್ವಾಯ್ಸಸ್ ಎಲ್ಲ ಹೆಂಗೆ ಮಾಡ್ತೀರಾ ಅದೇ ಥರ ನೀವು ಇನ್ವಾಯ್ಸ್ ಮಾಡಬೇಕಾಗತ್ತೆ. ಈಗ ನಾನು ಸುಮ್ಮನೆ ಒಂದು ಐಟಮ್ ತಗೊತೀನಿ. ಇಲ್ಲಿ ಇನ್ಕ್ಲೂಸಿವ್ ಅಥವಾ ಎಕ್ಸ್ಕ್ಲೂಸಿವ್ ನೀವು ಯಾವುದೇ ಕಾಲಮಲ್ಲಿ ಅಮೌಂಟ್ ಹಾಕುವಾಗ ನಾನು ಡೈರೆಕ್ಟಾಗಿ ಅಮೌಂಟ್ ಬರೆದ್ರೆ ಇಟ್ಸ್ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಆಗುತ್ತೆ. ಅದೇ ನಾನು ಈಗ ಆಲ್ರೆಡಿ ನಿಮ್ಮ ಮುಂದೆ ನಾನು ಡಾಲರ್ ಕರೆನ್ಸಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಟ್ ನಾನು ಡಾಲರ್ ಸಿಂಬಲ್ ಹಾಕ್ಬಿಟ್ಟು 100 ಅಂತ ಬರೆದೆ, ಇಟ್ಸ್ ಕನ್ಸಿಡರ್ ಅಸ್ $100. ಸೊ ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಎಂಟರ್ ಮಾಡಿದ್ರೆ ರೇಟ್ ಆಫ್ ಎಕ್ಸ್ಚೇಂಜ್ ಕೇಳುತ್ತೆ. ಆಸ್ ಆಫ್ ಟುಡೇ ಅಥವಾ ಆಸ್ ಆಫ್ ನೀವು ಇನ್ವೆಸ್ಟ್ ಮಾಡ್ತಿರೋ ಡೇ ಪ್ರಕಾರ $1 ಈಸ್ ಈಕ್ವಲ್ ಟು ಏನು ವ್ಯಾಲ್ಯೂ ಇತ್ತು ಆ ವ್ಯಾಲ್ಯೂ ಬರೀಬೇಕಾಗುತ್ತೆ. ಆಸ್ ಆಫ್ ಟುಡೇ ನಾನು 85 ರೂಪೀಸ್ ಪರ್ ಡಾಲರ್ ಅಂತ ಕೊಟ್ಟರೆ ಸೊ ಇಲ್ಲಿ ಇಂಡಿಯನ್ ರುಪೀಸಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಅಕೌಂಟಿಂಗ್ ಬ್ಯಾಕ್ ಎಂಡಲ್ಲಿ ಕ್ಯಾಲ್ಕುಲೇಟ್ ಆಗೋದು ನಮ್ಮ ಬ್ಯಾಲೆನ್ಸ್ ಶೀಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಫೆಕ್ಟ್ ಆಗೋದು ನಮ್ಮ ಕರೆನ್ಸಿಯಲ್ಲೇ. ಸೊ ಹಾಗಾಗಿ ನೀವು ರೇಟ್ ಆಫ್ ಎಕ್ಸ್ಚೇಂಜ್ ಮ್ಯಾಂಡೇಟರಿ ಬರೀಬೇಕು. ನೀವು ರೇಟ್ ಆಫ್ ಎಕ್ಸ್ಚೇಂಜ್ ಮಾಡುವಾಗ ಇಲ್ಲೇನಾದ್ರು ಬರೀ ₹1 ಅಂತ ಹಾಗೆ ಬಿಟ್ಟು ಹೋಗ್ಬಿಟ್ರೆ ರೇಟ್ ಆಫ್ ಎಕ್ಸ್ಚೇಂಜ್ ಮಿಸ್ ಮ್ಯಾಚ್ ಆಗಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಿಸ್ ಮ್ಯಾಚ್ ಆಗ್ಬೋದು. ಹಾಗಾಗಿ ನೀವು ಇನ್ವಾಯ್ಸ್ ಮಾಡ್ತಿರೋ ಡೇಟು ಅಥವಾ ನೀವು ಇನ್ವಾಯ್ಸ್ ಮಾಡ್ತಿರೋ ದಿನ ನಿಮ್ಮ ರೇಟ್ ಆಫ್ ಎಕ್ಸ್ಚೇಂಜ್ ಏನಿತ್ತು ಆ ರೇಟ್ ಆಫ್ ಎಕ್ಸ್ಚೇಂಜ್ನ ಇಲ್ಲಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸೊ ಆಸ್ ಐ ಸೆಡ್ ಇದು ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಇಲ್ಲಿ ಯಾವ ಟ್ಯಾಕ್ಸಸ್ ಹಾಕೋದಿಲ್ಲ ನಾನು. ಸೊ ದಟ್ ಇ ಬಿಲ್ ಜನರೇಟ್ ಮಾಡಿಬಿಟ್ಟು ಟಿಲ್ ಏರ್ಪೋರ್ಟ್ವರೆಗೂ ಇ ಬಿಲ್ ಜನರೇಟ್ ಮಾಡಿಬಿಟ್ಟು ನಾನು ಇನ್ವಾಯ್ಸ್ನ ಕಳಿಸ್ಬೋದು. ಸೊ ಇದು ಡಿಸ್ಪ್ಲೇ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇನ್ವಾಯ್ಸ್ ಪ್ರಿವ್ಯೂ ತೋರಿಸ್ತಾ ಇದ್ದೀನಿ. ನಾನೀಗ ಇನ್ವಾಯ್ಸ್ನ ಮತ್ತೆ ಓಪನ್ ಮಾಡಿ ನಿಮಗೆ ಪ್ರಿವ್ಯೂ ತೋರಿಸಿದ್ರೆ ಇಲ್ಲಿ ಡಾಲರ್ಸಲ್ಲಿ ನಿಮಗೆ ರೇಟ್ ತೋರಿಸ್ತಾ ಇದೆ $1,00,000 ಅಂತ. ನೀವು ಕೆಳಗಡೆ ಬಂದರೆ ಟೋಟಲ್ ಇನ್ವಾಯ್ಸಿನ ಅಮೌಂಟ್ $1,00,000 ಅಥವಾ ರೇಟ್ ಆಫ್ ಎಕ್ಸ್ಚೇಂಜ್ ಮೇಲೆ 85 lakhs ಅಂತ ಏನಿದೆ ಈ ಬೈಫರ್ಗೇಷನ್ಸ್ ನಿಮ್ಗೆ ಇಲ್ಲಿ ಕ್ಲೀನಾಗಿ ತೋರಿಸುತ್ತೆ. ಸೊ ಇಲ್ಲ ನನಗೆ ಪ್ರಿಂಟಲ್ಲಿ ಬೇಕಾಗಿಲ್ಲ, ಡಿಸೇಬಲ್ ಮಾಡಬೇಕು ಅಂದರೆ ನಿಮಗೆ ಕಾನ್ಫಿಗರೇಷನಲ್ಲಿ ಇಲ್ಲಿ ಡಿಸೇಬಲ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಕಾನ್ಫಿಗರೇಷನ್ ಅಂತ ಬಂದು ಕರೆನ್ಸಿ ಅಂತ ಕೊಟ್ಟರೆ ಇಲ್ಲಿ ಇದೆ ನಿಮಗೆ ಶೋ ಟ್ಯಾಕ್ಸ್ ಇನ್ವಾಯ್ಸ್ ಇನ್ ಬೇಸ್ ಕರೆನ್ಸಿ. ಬೇಸ್ ಕರೆನ್ಸಿ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ. ಆ್ಯಂಡ್ ಶೋ ಬೇಸ್ ಫಾರಿನ್ ಕರೆನ್ಸಿ, ಬೇಸ್ ಅಂಡ್ ಫಾರಿನ್ ಕರೆನ್ಸಿ ಅಂದರೆ ಇವಾಗ ನಾನು ಏನು ತೋರಿಸಿದೆ ನಿಮಗೆ ಡಿಸ್ಪ್ಲೇ ಅದು. ಅಥವಾ ಶೋ ಬೇಸ್ ಕರೆನ್ಸಿ ಓನ್ಲಿ ಅಂದರೆ ಬರೀ ಇಂಡಿಯನ್ ರುಪೀಸಲ್ಲಿ ಮಾತ್ರನೇ ಇರಲಿ ಯಾವಾಗಲೂ ಅಂತಂದರೆ ಅದನ್ನು ಮಾಡ್ಬೋದು. ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದು ನಿಮಗೆ ಮಲ್ಟಿ ಕರೆನ್ಸಿ ಹೆಂಗೆ ಯೂಸ್ ಮಾಡೋದು, ಟ್ಯಾಲಿಯಲ್ಲಿ ಹೆಂಗೆ ಅದನ್ನು ಪ್ರಿಂಟಲ್ಲಿ ಯೂಸ್ ಮಾಡೋದು ಅನ್ನೋ ಒಂದು ವಿಡಿಯೋ ಆಗಿತ್ತು. ಸೊ ಇದೇ ಥರ ನಿಮ್ಗೆ ಇನ್ನೂ ಏನಾದ್ರು ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.